ಖೋ ಪಂದ್ಯಾವಳಿ ಬಳಿಕ ವಿದ್ಯಾರ್ಥಿಗಳ ಮಾರಾಮಾರಿ ಪಂದ್ಯ ಮುಗಿದ ವೇಳೆ ಬಡಿದಾಡಿಕೊಂಡ ವಿದ್ಯಾರ್ಥಿಗಳು. ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಘಟನೆ ನಡೆದಿರೋದು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಕ್ರೀಡಾಕೂಟ, ಪಿಯು ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ. ಖೋ ಪಂದ್ಯ ಮುಗಿದ ನಂತರ ಕ್ಷುಲ್ಲಕ ಕಾರಣಕ್ಕೆ ಬಡಿದಾಡಿಕೊಂಡಿದ್ದಾರೆ. ಪಂದ್ಯಾವಳಿ ಆಯೋಜಕರ ವಿರುದ್ಧ ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆಟ ಆಡಿಕೊಂಡು ವಾಪಸ್ ಮನೆಗೆ ಬರಬೇಕಾಗಿತ್ತು ತಮ್ಮ ಮನೆಗೆ. ಅದನ್ನು ಹೊರತುಪಡಿಸಿ ಅಲ್ಲಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡ್ಕೊಂಡಿರೋದು. ಪಿಯು ಕಾಲೇಜಿನ ತಾಲೂಕು ಮಟ್ಟದ ಕ್ರೀಡಾಕೂಟ ಇದೆ. ನೋಡಿ ಯಾವ ರೀತಿಯಾಗಿ ಬಡ್ದಾಡ್ಕೊಳ್ತಾರೆ ಅಂತ. ಬೀದಿ ರೌಡಿಗಳ ಥರ, ಪುಡಿ ರೌಡಿಗಳ ಥರ ಹೇಗೆ ಬಡ್ದಾಡ್ಕೊಳ್ತಾರೆ ನೋಡಿ. ಇವ್ರನ್ನ ಯಾರಾದರೂ ಕಾಲೇಜು ವಿದ್ಯಾರ್ಥಿಗಳು ಅಂತ ಅಂತಾರೆ. ಸೊ ಇದೀಗ ಸ್ಪೋರ್ಟ್ಸನ್ನು ಯಾರು ಅರೇಂಜ್ ಮಾಡಿದ್ರು ಆಯೋಜಕರ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಅಲ್ಲೇ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಆದರೂ ಕೂಡ ಈ ಥರ ಬಡ್ದಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳ ಮನಸ್ಥಿತಿ ಯಾವ ರೀತಿ ಆಗಿರಬೇಡ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನಿದು ಗಲಾಟೆ, ಏನಕ್ಕೆ ಕಿರಿಕ್ ಮಾಡ್ಕೊಂಡ್ರು? ನೀತಿ, ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ. ಈಗ ಈ ವಿಡಿಯೋ ಏನಿದೆ, ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿರುವಂತಹ ಕೈ ಮಿಲಾಯಿಸಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಖೋ ಪಂದ್ಯಾವಳಿ ಮುಗಿದ ವೇಳೆ ಪರಸ್ಪರ ಕ್ಷುಲ್ಲಕ ಕಾರಣಕ್ಕೆ ಎರಡೂ ಗುಂಪಿನವರು ಕೂಡ ಬಡಿದಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಅಂದ್ರೆ ನಿನ್ನೆ ಸಂಜೆ ಖೋ ಪಂದ್ಯ ಮುಗಿದ ನಂತರ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಹಾಗಾಗಿ ಆ ಚರ್ಚೆಗಳ ಸಂದರ್ಭದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು, ಇಬ್ಬರ ಟೀಮ್ಗಳ ವಿದ್ಯಾರ್ಥಿಗಳು ಈ ವಿಚಾರಕ್ಕೆ ಹೊಡೆದಾಡ್ಕೊಂಡಿರುವಂತದ್ದು ಅನ್ನೋದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ವಾಯು ವಿಹಾರ ಮಾಡ್ಲಿಕ್ಕೆ ಬಂದಂತಹ ಸಾರ್ವಜನಿಕರು ಆ ಗಲಾಟೆಯನ್ನು ಬಿಡಿಸ್ಲಿಲ್ಲ ಅಂತಂದ್ರೆ ಸಾಕಷ್ಟು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆಗಳು ಇತ್ತು. ಹಾಗಾಗಿ ಇದು ಹಾಸನ ಕುವೆಂಪು ನಗರ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆಯಾ ಇಲ್ಲ ಅಂತ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿದ್ದಾರೆ, ಬಹುತೇಕ ಇವರಿಗೆ ತಿಳಿ ಹೇಳಿ ಕಳಿಸಿರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರು FIR ಆದ್ರೆ ಇವ್ರಿಗೆ ತೊಡಕಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇಬ್ಬರಿಗೂ ಬುದ್ಧಿ ಹೇಳಿ ಕಳಿಸಿರುವಂತಹ ಸಾಧ್ಯತೆಗಳಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ವಿದ್ಯಾರ್ಥಿಗಳು ಈ ಮಟ್ಟಿಗೆ ಕೈ ಮಿಲಾಯಿಸ್ತಾರೆ, ಹೊಡೆದಾಡ್ತಾರೆ ಅಂತ ಅಂದ್ರೆ ಕೇವಲ 15-16 ವರ್ಷದ ಹುಡುಗರು ಈ ರೀತಿ ಪರಸ್ಪರ ಗುಂಪು ಕಟ್ಕೊಂಡು ಹೊಡೆದಾಡ್ತಾರೆ ಅಂತಂದ್ರೆ ಇದು ನಿಜವಾಗ್ಲೂ ಒಂದ್ ರೀತಿ ನಾಚಿಕೆಗೇಡಿನ ಸಂಗತಿ ಅನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.